वेलकम टू बेंगलोर फैक्ट्स। मैं सलीम आपके साथ। आज जो है बेंगलोर शहर में एक नई पार्टी का इनाग्रेशन हुआ है। पार्टी का नाम है वीआईपी और वहाँ के नेशनल प्रेसिडेंट मुकेश साहनी साहब भी यहाँ पे मौजूद है और उनके साथ बहुत सारे बिहार के, कर्नाटक के लीडर्स भी मौजूद है। आइए आपको दिखाते हैं तमाम तफसीलात और बात करेंगे मुकेश साहनी साहब से और क्या कहते हैं इस लॉन्चिंग के बारे में। ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ಮನವಿ ಮಾಡೋದ್ರ ಜೊತೆಯಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮುಕೇಶ್ ಸಾಹ್ನಿ ಅವರು ಮಧ್ಯದಲ್ಲಿ ಆಸೀನರಾಗಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಆದಂಥ ಶ್ರೀ ಬಿ.ಕೆ. ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ರಾಷ್ಟ್ರೀಯ ಉಪಾಧ್ಯಕ್ಷರಿಗೆ ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ ಇವತ್ತು ಒಂದು ಯುಗಾರಂಭ ಆಗಿದೆ. ನಮ್ಮ ಹಿಂದುಳಿದ, ಅತಿ ಹಿಂದುಳಿದ, ಆದಿವಾಸಿ, ಅಲೆಮಾರಿ ಎಲ್ಲ ಸಮಾಜಗಳಿಗೂ ಒಂದು ಖುಷಿ ವಿಷಯ ಇದೆ. ಇವತ್ತು ಎಲ್ಲಾದರೂ ಒಂದು ಟಿಕೆಟ್ ಬೇಕು, ನಾನು ಎಲೆಕ್ಷನ್ ನಿಲ್ತೀನಿ, ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಕಡೆ ಪಕ್ಷ ಒಂದು ಡೈರಿಯಲ್ಲಾಗಲಿ, ಅಲ್ಲೆಲ್ಲ ಜಾತಿ ಮೇಲ್ಜಾತಿಗೆ ಎಲ್ಲ ನಡೀತಾ ಇದೆ. ಅಧಿಕಾರ ಇರುವಂತ ಜಾತಿಗಳಿಗೆ ಇವತ್ತು ರಾಹುಲ್ ಗಾಂಧಿ ಅವರ ಆಶೆಯಂತೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೆಯಂತೆ ಎಲ್ಲಿ ಜಾತಿ ಎಷ್ಟಿದೆ ಅಷ್ಟು ಅಧಿಕಾರನೂ ಅವ್ರಿಗೆ ಹಂಚಿಕೆ ಆಗಬೇಕು. ಆದ್ರಿಂದ ಆ ಒಂದು ತತ್ವ ಸಿದ್ಧಾಂತದಿಂದ ನಾವು ವಿಐಪಿ ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ನಮ್ಮ ನೇತಾಜಿ ಮುಕೇಶ್ ಸೈನಿಜಿ ಅವರು ದೆಹಲಿ ಲೆವೆಲ್ ಅಲ್ಲಿ ನಾವು ಇಂಡಿಯಾ ಕೂಟದ ಜೊತೆ ಇದ್ದೀವಿ. ಇಂಡಿಯಾ ಕೂಟದ ಜೊತೆ ಇದ್ದೀವಿ. ನಾವು ಒಬ್ಬ ಮೀನುಗಾರರು ಈ ಒಂದು ಪಾರ್ಟಿನ ಬಿಹಾರಲ್ಲಿ ಮೊದಲನೇದಾಗಿ ತಂದು 2 ವರ್ಷದಲ್ಲಿ 4 ಜನ MLA ತಂದು ಒಂದು ಮಂತ್ರಿ ಆದಂತ ಪಕ್ಷ. ಇವತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಜೊತೆಯಲ್ಲಿ ನಮ್ಮ ವಿಐಪಿ ಪಾರ್ಟಿಗಳು ಸೇರ್ಕೊಂಡು ಅಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕಕ್ಕೂ ಬಂದಿದೆ. ಮುಂದಿನ 28ನೇ ಎಲೆಕ್ಷನ್ ಅಲ್ಲಿ ವಿಐಪಿ ಪಾರ್ಟಿ ಇಲ್ಲಿ ಯಾವುದೇ ಸರ್ಕಾರ ಬಂದ್ರು ನಾವು ಒಂದು ಭಾಗ ಆಗಿರ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮಗೆ ತಿಳಿಸಲಿಕ್ಕೆ. ಕರ್ನಾಟಕದಲ್ಲಿ ಇವತ್ತು ಹೊಸ ಯುಗ ಆರಂಭ ಎನ್ನುವ ಒಂದು ಮಹಾಪರಿಕಲ್ಪನೆಯೊಂದಿಗೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕ ರಾಷ್ಟ್ರೀಯ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾಗಿದೆ. ಆ ಉದ್ಘಾಟನೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಜಗದ್ಗುರು ವೇದವ್ಯಾಸ ಬ್ರಹ್ಮಶ್ರೀ ಪೀಠದ ಪೀಠಾಧಿಪತಿಗಳಾಗಿ ಬ್ರಹ್ಮಶ್ರೀ ರಾಜುಗುರು ಸ್ವಾಮೀಜಿಯವರು ವಹಿಸಿಕೊಂಡಿದ್ರು. ಅದೇ ರೀತಿಯಲ್ಲಿ ಇವತ್ತಿನ ದಿನ ಅತಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸಲೇಬೇಕು ಎಂದು ದೃಢವಾಗಿ ಸಂಕಲ್ಪ ಮಾಡಿದಂತಹ ಶ್ರೀಯುತ ಬಿ.ಕೆ. ಮೋಹನ್ ಕುಮಾರ್ ಅವರಿಗೆ ನಾವು ತುಂಬಿರುವುದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಮುಕೇಶ್ ಸಾಹ್ನಿ ಅವರು ಇವತ್ತಿನ ದಿನ ಬಿಹಾರದಲ್ಲಿ ಪಕ್ಷವನ್ನ ಸ್ಥಾಪನೆ ಮಾಡಿ ಭಾರತ ದೇಶದಾದ್ಯಂತ ಇರುವಂತಹ ನಮ್ಮ ಮೀನುಗಾರ ಸಮಾಜ, ಅಂದ್ರೆ ನಾನು ಹುಟ್ಟಿದಂತ ಗಂಗಾಪುತ್ರ ಸಮಾಜವನ್ನ ಪ್ರತಿನಿಧಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಪಕ್ಷವನ್ನ ತಂದಿದ್ದಾರೆ. ನಮ್ಮ ಜಗದ್ಗುರು ವೇದವ್ಯಾಸ ಪೀಠ ಕರ್ನಾಟಕ ವಿಕಾಸ ಇನ್ಸಾನ್ ಪಾರ್ಟಿಗೆ ಬಹಿರಂಗವಾಗಿ ಬೆಂಬಲ ಸೂಚಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಜನಾಂಗದ ನಾಯಕರ ಕೈ ಬಲಪಡಿಸೋಸ್ಕರ ನಮ್ಮ ಶ್ರೀಮಠ ಶ್ರಮಿಸ್ತಿದ್ದಂತೆ ಈ ಸಮಯದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಧನ್ಯವಾದ. ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಸಮುದಾಯ ಎಲ್ಲರಿಂದಲೂ ತುಳಿತಕ್ಕೊಳಗಾಗಿರುವಂಥದ್ದು.
ಏನು ಕರ್ನಾಟಕದಲ್ಲಿ ಹಿಂದುಳಿದ ಸಮುದಾಯ ಅಂತ ಏನು ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಈ ಎಲ್ಲ ಸಮುದಾಯಗಳಿಗೂ ಕೂಡ ರಾಜಕೀಯದಿಂದ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಆರ್ಥಿಕ ವ್ಯವಸ್ಥೆಯಾಗಲಿ, ಶಿಕ್ಷಣದ ವ್ಯವಸ್ಥೆಯಾಗಲಿ, ಅಥವಾ ಹಿಂದುಳಿದ ವರ್ಗಗಳ ಮಕ್ಕಳಿಗೂ ಕೂಡ ಒಂದು ಸರಿಯಾದ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿಕೊಡೋಕ್ಕಾಗ್ತಾ ಇಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ಬಡವರಿಗೆ ಸರ್ಕಾರಿ ಶಾಲೆ ಹೊರತುಪಡಿಸಿ ಬೇರೆ ಇನ್ಯಾವ ಶಾಲೆಗಳಲ್ಲಿ ಓದಿಸುವಷ್ಟು ಕೆಪಾಸಿಟಿ ಇಲ್ಲ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಕೊಳ್ಳಿ. ಈ ಖಾಸಗೀಕರಣಕ್ಕೊಳಪಟ್ಟಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯವನ್ನು ನಿರೂಪಿಸೋಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗದೇ ಇರುವಂಥ ಸಮುದಾಯಗಳು ಇನ್ನೂ ಕರ್ನಾಟಕದಲ್ಲಿ ಇದೆ. ಅದು ನಿಮ್ಗೆ ಗೊತ್ತಿದ್ರೂ ಇರಬಹುದು. ಹಾಗಾಗಿ ಮುಖೇಶ್ ಸಹಾನಿಯವರು ಮತ್ತು ನಮ್ಮ BK ಮೋಹನ್ ಕುಮಾರ್ ಅವರು, ರಾಜ್ಗುರುಗಳು, ಪ್ರಶಾಂತ್ ಅವರು, ಇವರೆಲ್ಲರೂ ಸೇರಿಕೊಂಡು ಅವ್ರ ಜೊತೆಗೆ ನಾವು ಸಮುದಾಯದ ಪರವಾಗಿ, ದಕ್ಷಿಣ ವಲಯದ ಪರವಾಗಿ ಸಂಪೂರ್ಣವಾಗಿ ನಾನು ಅವರಿಗೆ ಬೆಂಬಲವನ್ನು ಸೂಚಿಸ್ತೀನಿ. ಅಥವಾ ಈ ವಿಷಯಕ್ಕೆ ಕೆಲವೊಂದು ಜನ ಪ್ರಶ್ನೆ ಮಾಡಬಹುದು, ಸ್ವಾಮೀಜಿಗಳು ರಾಜಕೀಯದಲ್ಲಿ ಪ್ರವೇಶ ಮಾಡಬಹುದೇ ಅಂತ ನಿಮ್ಮ ಪ್ರಶ್ನೆಗಳು ಬರಬಹುದು. ಸ್ವಾಮೀಜಿಗಳು ರಾಜಕೀಯದಲ್ಲಿ ಪ್ರವೇಶ ಮಾಡದೇ ಇದ್ದರೆ ರಾಜ್ಯದ ರಾಜಕೀಯ ವ್ಯವಸ್ಥೆ ಹೊಲಸಾಗ್ಬಿಟ್ಟಿದೆ. ಅದನ್ನು ಸರಿ ಮಾಡಲೇಬೇಕು. ಸರಿ ಮಾಡಬೇಕಾದ್ರೆ ಸನ್ಯಾಸಿಗಳ ಅವಶ್ಯಕತೆ ತುಂಬ ಇದೆ. ಸನ್ಯಾಸಿಗಳನ್ನು ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರಿ ಅಂತಂದರೆ ರಾಜ್ಯದ ರಾಜಕೀಯ ಸುಧಾರಣೆ ಆಗುತ್ತೆ, ಧರ್ಮ ಸುಧಾರಣೆ ಆಗುತ್ತೆ, ಮತ್ತು ಹಿಂದುಳಿದ ವರ್ಗಗಳು ಕೂಡ ಸುಧಾರಣೆ ಆಗ್ತವೆ. ಯಾಕೆಂದರೆ ಸನ್ಯಾಸಿಗೆ ಯಾವುದೇ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಅಥವಾ ತನ್ನದೇ ಆದ ಪರಿವಾರ ಇರಲ್ಲ. ಆತನ ಪರಿವಾರ ಅಂತಂದರೆ ಸಮುದಾಯಕ್ಕೋಸ್ಕರ ದುಡಿಯುವ ಉದ್ದೇಶವನ್ನು ಇಟ್ಕೊಂಡು ತನ್ನ ಆತ್ಮೋನ್ನತಿಯನ್ನು ಪಡ್ಕೊಳ್ಳೋಕ್ಕೆ ಮತ್ತು ಧರ್ಮ ಜಾಗೃತಿ ಮಾಡುವುದಕ್ಕೋಸ್ಕರ ಸನ್ಯಾಸಿ ಆಗಿರ್ತಾನೆ. ಹಾಗಾಗಿ ಈ ಎಲ್ಲ ಹಿಂದುಳಿದ ವರ್ಗಗಳ ಉದ್ಧಾರಕ್ಕಾಗಿ ಇವತ್ತಿನ ದಿನ ಬಿಹಾರದಲ್ಲಿ ಈ ಪಕ್ಷದ ಉದ್ಭವವಾಗಿ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡು ಇವತ್ತಿನ ದಿನ ಕರ್ನಾಟಕದಲ್ಲೂ ಕೂಡ ಅದರ ಬಲಗಾಲನಿಟ್ಟು ಒಳಗೆ ಪ್ರವೇಶ ಮಾಡಿದೆ. ಈ ಸುಮಾರು 1 ತಿಂಗಳಿನಿಂದನೂ ರಾಜ್ಗುರುಗಳು, ಮೋಹನ್ ಕುಮಾರ್ ಅವರು, ಪ್ರಶಾಂತ್ ಅವರು ತುಂಬ ಪರಿಶ್ರಮ ಹಾಕಿ ಈ ಒಂದು ಸಂಘಟನೆಯನ್ನು ಮಾಡಿಕೊಂಡು ಇಷ್ಟೊಂದು ಜನ ಸ್ವಾಮಿಗಳನ್ನಾಗಲಿ ಅಥವಾ ಜನರನ್ನಾಗಲಿ ಇಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಈ ಎಲ್ಲ ಜನರದು ಸ್ವಾಮಿಗಳದು ಒಂದೇ ಉದ್ದೇಶ, ಒಳ್ಳೆಯ ರಾಜಕೀಯ ತಂತ್ರ ಬರಲಿ, ಎಲ್ಲ ಒಳ್ಳೆಯ ವಿಚಾರಗಳು ಜನರ ಮನಸ್ಸಿಗೆ ಮುಟ್ಲಿ, ಈ ಪಕ್ಷದಿಂದ ಜನರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಒಂದಿಷ್ಟು ಏಳಿಗೆ ಸಿಗಲಿ ಅನ್ನುವಂಥ ಒಂದು ಅವರೆಲ್ಲ ಉದ್ದೇಶ ಇಟ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೆ ನಾವು ಕೂಡ ಸಹಕಾರ ಕೊಡುತ್ತೇವೆ. ಈ ದಕ್ಷಿಣ ಭಾಗದಲ್ಲಿ ಇನ್ನೂ ಸಂಘಟನೆಗಳನ್ನು ನಾವು ಹೆಚ್ಚಿಗೆ ಮಾಡ್ತೇವೆ, ಅವ್ರ ಜೊತೆಗೆ ನಾವು ನಿಲ್ತೇವೆ. ಹಿಂದುಳಿದ ಸಮುದಾಯಗಳನ್ನು ವಿಕಾಸ ಆಗಬೇಕು, ಅದೇ VIP पक्ष। आज हमारे हिंदी पट्टी से हम लोग आकर कर्नाटक में हमने कभी सोचा भी नहीं था, लेकिन BK मोहन जी के नेतृत्व में आज हमने पार्टी को लॉन्च किया है और मैं इनको शुभकामना देता हूँ कि इनके नेतृत्व में प्रदेश में हम लोग अच्छे काम करेंगे। प्रदेश का प्रदेश के जो समस्या है उसको लेके जनता के बीच में जाएंगे और हम उम्मीद करते हैं कि जनता आने वाले समय में हमारी पार्टी को विचारधारा के साथ जोड़े। खास करके हमारी पार्टी जो है बिहार में एक निषाद समाज के अधिकार दिलाने के लिए आंदोलन करके हम लोगों ने खड़ा हुआ, जिसकी वजह से आज मैं एक पॉलिटिकल पार्टी हमने बनाया है। खास करके निषाद समाज जो है पूरे भारत में 312 नाम से जाने जाते हैं, कहीं मल्ला, कहीं बीन, कहीं केवट, कहीं गोरी, कहीं पे गंगापुत्र, अलग अलग नामों से हम लोग जाने जाते हैं। लेकिन जहाँ पानी है वहाँ मछुआरा है और मछुआरा के अधिकार के लिए हम लोग संघर्ष कर रहे हैं। और देश एक है, संविधान एक है, देश के प्रधानमंत्री एक है, लेकिन निषाद समुदाय को कहीं पे OBC में रखा गया, कहीं SC में रखा गया, कहीं ST रखा गया। लेकिन आज हमारा लड़ाई है कि देश में हर जगह पे निषाद समाज को, चाहे SC हो या ST का, उनको लाभ मिलना चाहिए। और समाज में काफ़ी गरीबी है, उनको उत्थान के लिए समाज में एजुकेशन की आवश्यकता है। तो इस सब मुद्दा को लेकर हम लोग काम कर रहे हैं और प्रदेश में हम लोग एक नई रणनीति के साथ आने वाले समय में काम करेंगे। सभी जाति, सभी धर्म को साथ लेके चलेंगे।